ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಾನಿವತ್ತು ಧರ್ಮಸ್ಥಳದ ದೇವಸ್ಥಾನದ ಮುಂದೆ ನಿಂತಿದ್ದೀನಿ. ಸಾಕಷ್ಟು ದಿನಗಳಿಂದ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಅಪಪ್ರಚಾರಗಳಾಗ್ತಾ ಇದೆ. ಆದರೆ ನಾನು ಅದನ್ನು ತಿಳ್ಕೋಬೇಕು ಅಂತಾನೆ ಇಲ್ಲಿ ಬಂದಿರುವ ಭಕ್ತಾದಿಗಳನ್ನು ಕೇಳೋಣ ಅಂತ ಬಂದಿದ್ದೀನಿ. ಧರ್ಮಸ್ಥಳಕ್ಕೆ ಇವರು ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ, ಧರ್ಮಸ್ಥಳದ ದೇವಸ್ಥಾನ ಹೇಗಿದೆ, ಇಲ್ಲಿನ ವ್ಯವಸ್ಥೆಗಳೇನಿದೆ ಅದನ್ನು ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊತೀನಿ. ನೀವು ನೋಡ್ತಾ ಹೋಗಿ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರಿಂದ ಬರ್ತಿದ್ದೀರಿ? ಗುಲ್ಬರ್ಗ ರೀ. ಗುಲ್ಬರ್ಗದಿಂದ ಎಷ್ಟು ವರ್ಷದಿಂದ ಬರ್ತಿದ್ದೀರಿ? ಒಂದೇ ವರ್ಷ ಬಂದಿದ್ದೀರಿ. ಇದೇ ಫಸ್ಟ್ ವರ್ಷ. ಹೆಂಗಿದೆ ಧರ್ಮಸ್ಥಳ? ರೀ ಏನ್ ಅನ್ಸುತ್ತೆ ನಿಮಗೆ? ಭಾಳ ಸಲ್ಸದ ರೀ. ಓಕೆ. ಇಲ್ಲಿ ನಿಮ್ಗೆ ಯಾವ ತರ ಯಾವ ತೊಂದ್ರೆ ಸಮಸ್ಯೆ ಯಾವಾಗೂ ಹೇಳ್ರಿ, ಯಾವಾಗೂ ತೊಂದ್ರೆ ಇಲ್ಲ. ಓಕೆ. ನೀವೇನು ಹೇಳಕ್ ಇಷ್ಟಪಡ್ತೀರಮ್ಮ? ನಾವು ಈ ವರ್ಷ ರೀ ಫಸ್ಟ್ ಇದೇ ವರ್ಷ ಬರ್ತಿರೋದ್ರಿ. ಈ ಧರ್ಮಸ್ಥಳದ ಬಗ್ಗೆ ಏನೇನೋ ಸುದ್ದಿಗಳೆಲ್ಲ ಬರ್ತಾರೆ, ನಿಮ್ಗೇನ್ ಅನ್ಸುತ್ತೆ? ಸರಿಯಾಗದ ರೀ. ನಾವ್ರೆ ಫಸ್ಟ್ ಬಂದಿ ಸರಿಯಾಗಿ ಅನ್ಸದ. ಸರಿಯಾಗೆಲ್ಲ ದಾಸೋಕಿ ಗೀಸೋಕಿ ಎಲ್ಲ ಸರಿಯಾಗಿ ನೋಡ್ಕೊಂಡಿವಿ, ದರ್ಶನ ಮಾಡ್ಕೊಂಡಿವಿ, ಎಲ್ಲ ಸರಿಯಾಗದ ನೋಡ್ರಿ. ಓಕೆ. ಇಷ್ಟೊಂದು ಜನಕ್ಕೆಲ್ಲ ಇಷ್ಟೊಂದು ವ್ಯವಸ್ಥೆ ಮಾಡೋದು ಧರ್ಮಸ್ಥಳ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಸರಿಯಾಗಿ ಅನಿಸ್ತದ ರೀ. ನಾನೀಗ ಬುದ್ಧಿ ಬಂದಂಗ್ಲಿಂದ ಬರ್ತಾ ಇದ್ದೀನಿ ಸರ್. ಬರ್ತಾನೆ ಇದೀರಾ ಸರ್? ಇತ್ತೀಚೆಗೆ ಒಂದಷ್ಟು ನೋಡ್ತಿದ್ದೀರಾ, ಸೇಫ್ ಇಲ್ಲ, ಹೋಗ್ಬೇಡಿ, ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ? ಟಿವಿ ನೋಡೇ ಬರ್ತಾ ಇದೀವಲ್ಲ. ನಾವು ಒಂದು ವಾರದಿಂದ ನೋಡ್ತಾನೆ ಇದೀವಿ, ಅಲ್ಲಾಗಿತ್ತದ್ರ ಇಲ್ಲಾಗಿತ್ತದ್ರ ಅಂತ ನೋಡ್ತಾನೆ ಇದೀವಿ, ಆದ್ರೂ ಬರ್ತಾ ಇದೀವಿ. ಅಂದ್ರೆ ಪುಣ್ಯಕ್ಷೇತ್ರಕ್ಕೆ ಒಂದಷ್ಟು ಮಸಿ ಬೆಳೆಯೋ ಕೆಲಸನ ತುಂಬಾ ಜನ ಮಾಡ್ತಾರೆ ಸರ್. ಅವ್ರವ್ರಿಗೆ ಅದು ಇದೆ ಪಟ್ಟಿದ್ದು, ಅವ್ರವ್ರಿಗೆ ಇಷ್ಟಪಟ್ಟಿದ್ದು ಅದು. ಈಗ ಒಬ್ರು ನಮ್ಗೆ ಇದು ನಮ್ಗೆ ತುಂಬಾ ಇಷ್ಟ ದೇವರು, ನಮ್ಗೆ ಈಶ್ವರ ಇಷ್ಟ, ಇನ್ನೊಬ್ರಿಗೆ ಅದು ಬೇರೆಯವ್ರಿಗೆ ಅವ್ರ ದೇವರು ಅವ್ರಿಗೆ ಇಷ್ಟ. ನಿಮ್ಗೆ ಎಲ್ಲ ವ್ಯವಸ್ಥೆ ಸರಿ ಎಲ್ಲ ಚೆನ್ನಾಗಿದೆ ಸರ್, ಅದ್ರ ಬಗ್ಗೆ ಏನಿಲ್ಲ, ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಿದೆ. ಯಜಮಾನ್ರೆ ನಮಸ್ತೆ. ನಮಸ್ಕಾರ. ನೀವು ಎಲ್ಲಿಂದ ಬರ್ತಿದ್ದೀರಿ? ಗುಲ್ಬರ್ಗ. ಎಷ್ಟು ವರ್ಷದಿಂದ ಬರ್ತೀರಿ? 10 ವರ್ಷದಿಂದ ಬರ್ತೀವಿ. 10 ವರ್ಷದಿಂದ ಬರ್ತೀವಿ. ಏನ್ ಅನ್ಸುತ್ತೆ ಧರ್ಮಸ್ಥಳದ ಬಗ್ಗೆ ನಿಮ್ಗೆ? ಧರ್ಮಸ್ಥಳ ಒಳ್ಳೆ ಕ್ಷೇತ್ರ ರೀ, ಒಳ್ಳೆ ಜಾಗ, ಪುಣ್ಯ ಜಾಗ, ಕಾಶಿದ ನಮ್ದು ಕರ್ನಾಟಕದ್ದು ಎಲ್ಲ ರೀತಿ ಸರಿಯಾಗದ ರೀ. ಇತ್ತೀಚೆಗೆ ಒಂದಷ್ಟು ನೋಡ್ತಿದ್ರಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಇಲ್ಲ, ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಹಿರಿಯರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರಿಗೆ ಬಿಟ್ಟರು ನಮಗೆ ದೇವ್ರಿಗೆ ನಮ್ ಬರ್ತೀವಿ, ದೇವ್ರು ಒಳ್ಳೆಯವರು, ನಮ್ ಜಾಗ ಸರಿಯಾಗದ, ಅವ್ರ ಆಶೀರ್ವಾದ ನಮಗೆ ಬೇಕು. ಧರ್ಮಸ್ಥಳಕ್ಕೆ ಎಲ್ಲರೂ ಆರಾಮಾಗಿ ಬರ್ಬೋದು, ಎಲ್ಲ ಬರಾಮದು, ಎಲ್ಲ ಎಲ್ಲ ಬರ್ಬೇಕು. ನಾವೆಲ್ಲ ಟಿವಿ ನೋಡ್ತಾ ಇದ್ವಿ, ಎಲ್ಲ ಕೇಳ್ತಿಲ್ಲ, ನೋಡ್ಕೆ ನಮ್ದು ಮುನ್ನೆ ಕ್ಷೇತ್ರದ ಅಂತ ಮತ್ತ ನಮ್ಮ ಜೀವ ಹೇಳ್ಕೊಂಡು ಹೊಂಟಿವ್ರಿ ಇಲ್ಲಿ ಅಷ್ಟೇ. ಎಷ್ಟು ವರ್ಷದಿಂದ ಅಮ್ಮ ನೀವು ಧರ್ಮಸ್ಥಳಕ್ಕೆ ಬರ್ತಿದ್ರಿ? 4 ವರ್ಷದಿಂದ ಬರ್ತಾ ಇದ್ದೀವಿ ಸರ್. 4 ವರ್ಷದಿಂದ. ಅಂದ್ರೆ ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಏನಿಲ್ಲ ಸರ್, ನಮ್ಗೆ ಒಳ್ಳೇದಾಗುತ್ತೆ, ಒಳ್ಳೇದಾಗೈತಿ. ಎಲ್ಲ ಒಳ್ಳೇದಾಗಲಿ. ಅಂದ್ರೆ ಇಲ್ಲಿ ಸಾಕಷ್ಟು ಜನ ಹೇಳ್ತಾರೆ ಇಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಯಾರು ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಅಂತ ಕೆಲವೊಂದಷ್ಟು ಜನ ಆರೋಪ ಮಾಡ್ತಾರೆ. ನೀವು ಒಂದು ಹೆಣ್ಮಗಳಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಗೇನ ತರ ಏನು ಇಲ್ಲ ಸರ್, ನಮ್ಗೇನು ಡೌಟು, ಅದ್ ಮುಂದೆ ಏನಾಗೈತೆ ನಮ್ಗೆ ಗೊತ್ತಿಲ್ಲ. ನಿಮಗಂತೂ ಯಾವುದೇ ರೀತಿ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ಸರ್. ಸರ್ ನಮಸ್ತೆ. ಎಷ್ಟು ವರ್ಷದಿಂದ ನೀವು ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀರಾ? ನಿಮ್ಮ ಹೆಸರೇನು? ನನ್ನ ಹೆಸರು ರಾಜೇಶ್ ಅಂತ, ನಾನು ಅಡ್ವೊಕೇಟು. ನನಗೆ ಬುದ್ಧಿ ಬಂದಾಗ್ಲಿಂದನೂ ನಾನು ಧರ್ಮಸ್ಥಳ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಸರ್? ಸುಮಾರು ನಾನು ಒಂದು 15-20 ವರ್ಷದಿಂದನೂ ಬರ್ತಾನೆ ಇದೆ. ನಮ್ಮ ತಂದೆ ತಾಯಿಗಳು ಕರ್ಕೊಂಡ್ ಬರ್ತಿದ್ರು, ಅದ್ರ ನಂತರ ಈಗ ನಾವು ಬರ್ತಾ ಇದ್ವಿ. ಓಕೆ. ನಿಮಗೆ ಇಲ್ಲಿಗೆ ಬರಬೇಕು ಪದೇ ಪದೇ ಅಂತ ಯಾಕೆ ಅನ್ಸುತ್ತೆ ಅಂತ? ಯಾಕೆ ಅನ್ಸುತ್ತೆ ಅಂದ್ರೆ ಕ್ಷೇತ್ರದ ಮಹಿಮೆ ಹಾಗೂ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಮಂಜುನಾಥ ಸ್ವಾಮಿ ಮಹಿಮೆ, ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರೋದ್ರಿಂದ ನಾವು ಈ ಕ್ಷೇತ್ರಕ್ಕೆ ನಡ್ಕೊತಾ ಇದ್ದೀವಿ, ನಾವು ಬರ್ತಾ ಇದ್ದೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಒಂದಷ್ಟು ಸುದ್ದಿಗಳು ಓಡಾಡ್ತಾ ಇದೆ. ಅದನ್ನು ನೀವು ಕೂಡ ಒಬ್ಬ ಅಡ್ವೊಕೇಟ್ ಆಗಿ ಗಮನಿಸಿರ್ತೀರಾ. ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಫೀಲ್ ಆಗುತ್ತೆ? ಅದು ಏನು ಫೀಲ್ ಆಗುತ್ತೆ ಅನ್ನೋದ್ರೆ, ನಮಗೆ ಭಕ್ತಿ ಅಂತೂ ನಮಗೆ ಕ್ಷೇತ್ರದ ಮೇಲೆ ಯಾವುದೇ ರೀತಿ ಭಕ್ತಿ ಕಡಿಮೆ ಆಗಿಲ್ಲ. ಮಂಜುನಾಥ ಸ್ವಾಮಿದು ಕ್ಷೇತ್ರ ಇವತ್ತು ಅದೇ ರೀತಿ ಇದೆ. ಯಾರು ಏನು ಅನ್ನೋದು ಅದಕ್ಕೆ ಮುಂದಕ್ಕೆ ಅದು ಒಂದು ತರ್ಕ ಮುಗಿಯೋ ತನಕ ಅದ್ರ ಬಗ್ಗೆ ನಾವು ಅದು ಆ ವಿಷಯವಾಗಿ ಮಾತಾಡತಕ್ಕಂಥದ್ದು ಅಲ್ಲ. ಕೊನೆಯದಾಗಿ ಸರ್, ನೀವು ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದೀರಾ. ಸಾಕಷ್ಟು ಜನ ಒಂದಷ್ಟು ವಿಡಿಯೋಗಳನ್ನ ಮಾಡ್ತಾರೆ. ಅಂದರೆ ಧರ್ಮಸ್ಥಳ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ, ಸೊ ಹೆಣ್ಣು ಮಕ್ಕಳನ್ನ ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಬೇಡಿ ಅಂತ. ಆ ವಿಚಾರದ ಬಗ್ಗೆ ಹೇಳೋದಾದ್ರೆ, ನೀವು ಫ್ಯಾಮಿಲಿ ಜೊತೆ ಬಂದಿದ್ದೀರಾ, ನಿಮಗೆ ಯಾವತ್ತಾದರೂ ಆ ಥರದ್ದೆಲ್ಲ ಫೀಲ್ ಆಗಿದೆ ಅಲ್ಲಿ? ಖಂಡಿತ ಇಲ್ಲ. ಯಾವತ್ತೂ ಯಾವ ರೀತಿ ನೀವು ನಮ್ಗೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಇಷ್ಟು ದಿನ ಬಂದಿರೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿ ಯಾವುದನ್ನು ನಾವು ಅನುಭವಿಸಿಲ್ಲ. ಇವನ್ ಒಂದು ಕುಡಿಯೋ ನೀರಿಂದ ಹಿಡಿದು ಒಂದು ಮಳೆಗಾಲದಲ್ಲಿ ಸಹ ನೆನೆದಂಗೆ ನಮ್ಮನ್ನು ದರ್ಶನ ಮಾಡಿಸಿ ಕಳಿಸ್ತಾ ಇದ್ದಾರೆ. ಮಂಜುನಾಥ ಸ್ವಾಮಿ ಆಶೀರ್ವಾದ ನಮ್ಮ ಮೇಲಿದೆ. ಇತ್ತೀಚಿನ ದಿನಗಳು ನಡೆದಿರ್ತಕ್ಕಂಥ ಪ್ರತಿಯೊಂದು ವಿದ್ಯಮಾನಗಳು ತರ್ಕಕ್ಕೆ ಕೊನೆ ಎಂಡ್ ಸಿಕ್ಕ ತನಕ ಯಾವುದೇ ರೀತಿಯಾಗಲಿ ನಾನು ನೀವು ಮೀಡಿಯಾದವ್ರಿಗೂ ಆಗಲಿ ಪಬ್ಲಿಕ್ಸ್ಗಾಗಲಿ ಕೇಳೋದು ಎರಡೇ, ಇದು ಕೊನೆಗೆ ಅನ್ನೋದು ಒಂದು ಎಂಡ್ ಅನ್ನೋದು ಯಾವತ್ತೂ ಇದ್ದೇ ಇರುತ್ತೆ. ಆ ಎಂಡ್ಗೋಸ್ಕರ ವೆಯ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸರ್. ಮೇಡಮ್, ನಿಮ್ಗೆ ಯಾವತ್ತಾರು ಸೇಫ್ಟಿ ವಿಚಾರದಲ್ಲಿ ನಿಮಗೆ ಯಾವತ್ತಾರು ಧರ್ಮಸ್ಥಳದಲ್ಲಿ ಇಷ್ಟು ವರ್ಷದಿಂದ ಬರ್ತಾ ಇದ್ದೀರಲ್ಲ, ಸೇಫ್ಟಿ ವಿಚಾರದಲ್ಲಿ ಯಾವತ್ತಾರು ನಿಮಗೆ ಫೀಲ್ ಆಗಿದೆ ಮೇಡಮ್? ಖಂಡಿತ ಇಲ್ಲ, ತುಂಬ ಚೆನ್ನಾಗಿದೆ, ಸೌಕರ್ಯಗಳು ಪ್ರತಿಯೊಂದು ಚೆನ್ನಾಗಿದೆ. ನಮ್ಗೆ ಯಾವತ್ತೂ ಆ ಥರ ಅನಿಸಿಲ್ಲ ಸರ್, ಯಾವತ್ತೂ ಅನಿಸಿಲ್ಲ. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ ಎಲ್ಲ. ದರ್ಶನಕ್ಕೆ ಆಗಲಿ ಎಲ್ಲದಕ್ಕೂ ಚೆನ್ನಾಗಿ. ಬಂದು ಹೋಗೋದಕ್ಕೆ ನಿಮಗೆ ಭಯ ಆಗಲ್ಲ? ಖಂಡಿತ ಇಲ್ಲ. ಮಂಜುನಾಥ ದರ್ಶನ ಮಾಡೋಕ್ಕೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ, ಪದೇ ಪದೇ ಬರೋಣ ಅನ್ಸುತ್ತೆ. ಅಂದ್ರೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಒಂದು ಗೊಂದಲ ಇದೆ, ಹೋಗ್ಬೇಕಾ ಬೇಡವಾ ಅಂತ. ಹೆಣ್ಮಕ್ಳಿಗೆ ನೀವು ಒಬ್ಬ ಹೆಣ್ಮಗಳಾಗಿ ಏನ್ ಹೇಳಕ್ ಇಷ್ಟ? ಖಂಡಿತ ಬರಬೇಕು. ಅದು ಎಲ್ಲ ಮಕ್ಳು ಎಲ್ಲ ಥರದವ್ರಿಗೂ ಆಗಲ್ಲ, ಅದು ಯಾರಿಗಾಗಿರುತ್ತೆ ಅದು ನಮಗೆ ಗೊತ್ತಿಲ್ಲ.
ನಮ್ಗಂತೂ ಅನುಭವ ಆಗಿಲ್ಲ. ಹೆಣ್ಮಕ್ಳು ಸೇಫ್ ಆಗಿ ಬರ್ಬೋದು, ಏನ್ ತೊಂದರೆ ಇಲ್ಲ ನನ್ನ ಅನಿಸಿಕೆ. ಸರ್ ನೀವು ಯಾವ ಊರಿಂದ ಬರ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಹಿರಿಸಾವಿ ಹಾಸನ ಡಿಸ್ಟಿಕ್ಕು. ಎವ್ರಿ ಇಯರ್ ಬರ್ತೀವಿ. ಈ ಅಪಪ್ರಚಾರದವರು ಸಾಕ್ಷಿ ಕೊಟ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಈ ಅಪಪ್ರಚಾರ ಏನು ಮಾಡ್ತಿದ್ದಾರೆ ಅದು ಸಾಕ್ಷಿ ಕೊಟ್ರೆ ಯಾರು ತಪ್ಪಿತಸ್ಥರು ಅವ್ರಿಗೆ ಶಿಕ್ಷೆ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಸಂಸ್ಥೆ ಬಗ್ಗೆ ಆಗಲಿ ದೇವಸ್ಥಾನದ ಬಗ್ಗೆ ಆಗಲಿ ಅಪಪ್ರಚಾರ ಸುಮ್ಮನೆ ಮಾಡೋದು ಅನಾವಶ್ಯಕ ಅನ್ಸುತ್ತೆ ಅಷ್ಟೇ. ಸರ್ ಎಷ್ಟು ವರ್ಷದಿಂದ ಬರ್ತಿದ್ದೀರಿ ನೀವು? ನಾವು ಚಿಕ್ಕ ಮಕ್ಕಳಿಂದನೂ ಬರ್ತೀವಿ. ಈಗ ನಮ್ಮ ಚಿಕ್ಕ ಮಕ್ಳು ಮುಡಿ ಕೊಡೋಕೆ ಕರ್ಕೊಂಡ್ಬಂದಿದ್ದೀವಿ. ನಾವು ಚಿಕ್ಕ ಮಕ್ಕಳಿದ್ದಾಗಲಿಂದ ನಮ್ಮಪ್ಪ ಅಮ್ಮ ಬರ್ತಿದ್ದೀರಾ? 40 ವರ್ಷ ನನಗೆ 40 ವರ್ಷ. ನಾವು 2 ವರ್ಷದ ಪಾಪುಯಿಂದನೂ ನಮ್ಮಪ್ಪ ಅಮ್ಮ ತೋರಿಸಿದ್ದಾರೆ. ಈಗ ನಮ್ಮ 3 ವರ್ಷದ ಪಾಪನ ಕರ್ಕೊಂಡು 35 ವರ್ಷದಿಂದ ಬರ್ತಿದ್ದೀವಿ. ಹೌದು. ಸರ್ 35 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಿ. ಕ್ಷೇತ್ರನ ನೋಡಿದಾಗ ಒಬ್ಬ ಭಕ್ತ ಆಗಿ ನಿಮ್ಗೆ ಏನು ಫೀಲ್ ಆಗುತ್ತೆ? ಆ ಭಕ್ತಿ ಇರೋದಕ್ಕೆ ಅಲ್ವಾ ಅಟ್ರಾಕ್ಷನ್ ಇರೋದು. ಆ ಭಕ್ತಿ ಇದು ಇರೋದಕ್ಕೇನೆ ಅಟ್ರಾಕ್ಷನ್ ಇರೋದು. ಹಾಗಾಗಿನೇ ಬರೋದು ಇಲ್ಲಿಗೆ. ನಿಮಗೆ ಇರೋದಕ್ಕೇನೆ ಬರೋದು. ನಿಮಗೆ ಪದೇ ವರ್ಷಕ್ಕೊಂದ್ಸಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಬರಬೇಕು ಅಂತ ಯಾಕೆ ಅನ್ಸುತ್ತೆ? ಆ ಭಕ್ತಿ ಇದೆಯಲ್ಲ, ಅಟ್ರಾಕ್ಷನ್ ಇದೆ, ಆ ಬೇಡಿಕೆ ಈಡೇರುವಂಥ ಸ್ಥಳ ಇದೆ, ಅದಕ್ಕೆ ಬರ್ತೀವಿ. ಇನ್ನೊಂದು ವಿಚಾರ ಇದೆ ಸರ್, ನೀವು ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀನಿ ಸಾಕಷ್ಟು ವರ್ಷದಿಂದ ಅಂತ ಹೇಳಿದ್ರಿ. ಇಲ್ಲಿ ಫ್ಯಾಮಿಲಿ ಜೊತೆ ಬರುವಂತಹ ಸಾಕಷ್ಟು ಹೆಣ್ಮಕ್ಳಿಗೆ ಇಲ್ಲಿ ಸೇಫ್ಟಿ ಇಲ್ಲ. ದಯಮಾಡಿ ಹೆಣ್ಮಕ್ಳನ್ನ ಧರ್ಮಸ್ಥಳ ಕೇವಲ ಅಪಪ್ರಚಾರ ಅಷ್ಟೇ, ಕೇವಲ ಅಪಪ್ರಚಾರ. ಅವ್ರ ಹತ್ರ ಸಾಕ್ಷಿ ಇದ್ರೆ ಕೊಟ್ಟರೆ ಇನ್ವೆಸ್ಟಿಗೇಷನ್ ಆಗತ್ತೆ. SIT ಇದೆ, ಅದನ್ನ ತೀರ್ಮಾನ ತಗೋತಾರೆ. ಇವಾಗೇನು ಕಾನೂನು ತುಂಬಾ ಸ್ಟ್ರಾಂಗ್ ಆಗಿದೆ, ಯಾರ ಪರವಾಗೂ ಏನು ತಗೊಳ್ಳಲ್ಲ ಡಿಸಿಷನ್ಸ್ ಇವಾಗ. ನೀವು ನೋಡಿದಂಗೆ ಇಷ್ಟು ವರ್ಷದಲ್ಲಿ ಆ ಥರದ್ದು ಯಾವ್ದು ಘಟನೆ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ? ಯಾವುದೂ ಇಲ್ಲ, ಕಣ್ಣಿಗಲ್ಲ, ಯಾರಿಗೂ ಇಲ್ಲವೇ ಇಲ್ಲ ಇಲ್ಲಿ. ಅದನ್ನ ಸುಮ್ಮನೆ ಅವ್ರ ಅಜೆಂಡಾಗಳನ್ನ ಪ್ರೂವ್ ಮಾಡ್ಕೊಳಕ್ ಮಾಡ್ತಿದ್ದಾರೆ ಅಷ್ಟೇ. ಅವ್ರ ಹತ್ರ ಪ್ರೂಫ್ ಇದ್ರೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಯಾರಿಗೋ ಶಿಕ್ಷೆ ಆಗಿರೋದಲ್ವಾ. ಇಷ್ಟು ವರ್ಷ ಬೇಕಿತ್ತ ಸೌಜನ್ಯಕ್ಕೆ ಶಿಕ್ಷೆ ಆಗ್ಲಿಕ್ಕೆ? ಬೇಕಿರ್ಲಿಲ್ಲ, ಯಾರು ಕೊಡ್ಲಿಲ್ಲ, ಅದಾಗ್ಲಿಲ್ಲ ಅಷ್ಟೇ. ಯಾರೋ ಮಾಡಿದವರು ಇವಾಗ ಅನುಭವಿಸ್ಬೇಕಷ್ಟೇ. ಏನಕ್ಕೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನಿಮಗೆ ಫೀಲ್ ಆಗುತ್ತೆ ಸರ್? ಇದೆಯಲ್ಲ ಅವ್ರದ್ದು ಕ್ರಿಶ್ಚಿಯನ್ ಅಜೆಂಡಾ, ಮುಸ್ಲಿಂ ಅಜೆಂಡಾ ಅವ್ರದ್ದೆಲ್ಲ ಇದೆ, ಅದೆಲ್ಲ ಮಾಡ್ತಾನೆ ಇರ್ತಾರೆ. ಅವಾಗವಾಗ ಈ ಥರದ್ದು ಬರ್ತಾ ಇರುತ್ತೆ, ಅದೇನೋ ಒಂದು ಆಗುತ್ತೆ ಕೊನೆಗೆ. ಸರ್, ಕೊನೆಯದಾಗಿ ರಾಜ್ಯದ ಹೆಣ್ಮಕ್ಳಿಗೆ ಅಂದರೆ ಸಾಕಷ್ಟು ಜನ ಹೇಳ್ತಾರೆ ಹೋಗಬೇಡಿ ಧರ್ಮಸ್ಥಳಕ್ಕೆ, ಹೆಣ್ಮಕ್ಳು ಸೇಫ್ಟಿ ಇಲ್ಲ ಅಂತ. ಅಂತಹ ರಾಜ್ಯದ ಹೆಣ್ಮಕ್ಳಿಗೆ, ಗೊಂದಲದಲ್ಲಿರುವ ಹೆಣ್ಮಕ್ಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದೇ ಗೊಂದಲಗಳು ಒಳಗಾಗಬೇಡಿ, ದೇವರಿದ್ದಾನೆ, ಕಾಪಾಡ್ತಾನೆ. ಧೈರ್ಯವಾಗಿ ಬನ್ನಿ, ದೇವ್ರ ದರ್ಶನ ಮಾಡಿ ಹೋಗಿ, ಯಾವುದೂ ತೊಂದರೆ ಇಲ್ಲ. ಸರ್ ನಮಸ್ತೆ. ಸರ್ ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಸರ್? ನಾವು ಸುಮಾರು ಒಂದು 20 ವರ್ಷದಿಂದ ಬರ್ತಿದ್ದೇವೆ. 20 ವರ್ಷ ಸರ್, ಏನ್ ಅನ್ಸುತ್ತೆ ಈ ಬೆಳವಣಿಗೆಗಳನ್ನೆಲ್ಲ ನೋಡಿದಾಗ? ಅಡ್ಡಿಲ್ರಿ, ಚೆನ್ನಾಗಿ ಜನರಿಗೆ ದೇವರ ಮೇಲೆ ಭಕ್ತಿ ಇದೆ, ನಂಬಿಕೆ ಇದೆ ಅಂತ. ಬೇರೆ ಯಾವುದು ಏನೋ ಬೇರೆ ಯಾರು ಅಪಪ್ರಚಾರ ಮಾಡ್ತಾರೆ, ದೇವರ ಹೆಸರು ಹಾಳು ಮಾಡಬಾರ್ದು, ಕ್ಷೇತ್ರದ ಹೆಸರು ಹಾಳು ಮಾಡಬಾರ್ದು. ವೈಯಕ್ತಿಕವಾಗಿ ಬೇರೆ ಏನಾರು ಮಾಡ್ಕೊಳ್ಳಿ, ಕ್ಷೇತ್ರ ಹೆಸರು ಹಾಳು ಮಾಡಬಾರ್ದು. ಅಡ್ಡಿಲ್ಲ, ಇಲ್ಲಿ ತೊಂದರೆ ಆಗುತ್ತೆ, ಸಿಕ್ಕಾಪಟ್ಟೆ ತೊಂದರೆ. ಯಾರಿಗೂ ಏನೋ ತೊಂದರೆ ಇಲ್ಲ, ಎಲ್ಲರೂ ನಿರ್ಭಯವಾಗಿ ಬರಬಹುದು. ಹೌದು. ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀನಿ ಅಂದ್ರೆ? ಸುಮಾರು ಒಂದು 20 ವರ್ಷದಿಂದ ಬರ್ತಿದ್ದೀವಿ. 20 ವರ್ಷದಿಂದ ನಿಮಗೆ ಇಲ್ಲಿ ತೊಂದರೆ ಆಗುತ್ತೆ ಅಂತ ಏನು ಹೇಳ್ತಾರಲ್ಲ, ಆಪಾದನೆ ಮಾಡ್ತಾರಲ್ಲ, ಅದ್ರದ್ದು ಯಾವುದು ನಿಮಗೆ ಸಮಸ್ಯೆಗಳಾಗಿಲ್ಲ? ಇಲ್ಲ, ಎಲ್ಲ ಸುಳ್ಳು. ಅದು ಆ ಥರ ಏನಿಲ್ಲ, ಸುಳ್ಳ. ದೇವರ ಹೆಸರಿಗೆ ಮಸಿ ಬಳಿಬಾರ್ದು. ಅದು ಕೆಲವೊಬ್ರು ದೇವಸ್ಥಾನಗಳು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಿದಾರಲ್ಲ, ಅದಕ್ಕೆಲ್ಲ ಅವ್ರಿಗೆ ಸಹಿಸೋ ಶಕ್ತಿ ಇರೋದಿಲ್ಲ. ಆ ಥರ ಒಬ್ರು ಹೆಸರು ಅಪಪ್ರಚಾರ ಮಾಡ್ತಿರ್ತಾರೆ. 20 ವರ್ಷದಿಂದ ನಿಮ್ಗೆ ಯಾವುದೇ ರೀತಿ ಏನೂ ಇಲ್ಲ, ಯಾವುದೇನೂ ಆಗ್ಲಿಲ್ಲ. ಮಂಜುನಾಥನ ದೇವಸ್ಥಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಒಳ್ಳೆ ಜನಗಳಿಗೆ ಅಂದ್ರೆ ಇದ್ರ ಬಗ್ಗೆ ಒಂದಷ್ಟು ಜನ ತಪ್ಪು ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ. ಅಂತ ತಪ್ಪು ಅಭಿಪ್ರಾಯಗಳನ್ನ ಇಟ್ಕೊಂಡಿರುವಂತ ಜನಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾವುದೇ ಅದು ತಪ್ಪು ಅಭಿಪ್ರಾಯ ದೇವ್ರ ಬಗ್ಗೆ ಯಾರೂ ತಿಳ್ಕೊಬಾರ್ದು. ದೇವ್ರಕ್ಕಿಂತ ದೊಡ್ಡವ್ರು ಯಾರೂ ಅಲ್ಲ. ಅದು ಮನುಷ್ಯನ ಮಾಡಿರೋದು, ಮನುಷ್ಯನಿಗೆ ಅದು ಅವ್ರ ಬಗ್ಗೆ ಮಾತಾಡಲಿ, ದೇವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗಬಾರ್ದು. ಅದು ಗೊತ್ತಾದ್ರೆ ಮನುಷ್ಯನ ಬಗ್ಗೆ ಅಂದ್ರೆ ಒಬ್ಬರದಾಗಿ ಅವ್ರು ಕರೆಕ್ಟಾಗಿ ಅವರಿಗೆ ಮಾಹಿತಿ ಇರೋದನ್ನ ಅವ್ರ ಬಗ್ಗೆ ಮತ್ತವ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗಬಾರ್ದು. ಅಂದ್ರೆ ಮಾಹಿತಿ ಪ್ರೂಫ್ ಇಲ್ದಲೇನೆ ಯಾರ ಬಗ್ಗೆನೂ ಮಾತಾಡಕ್ಕೆ ಹೋಗ್ಬಾರ್ದು ಅಂತೀರಿ? ಕ್ಷೇತ್ರ ಹೆಸರು ಹಾಳಾಗ್ತದೆ ಅದರಿಂದ. ಈ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಾರಲ್ಲ, ಮೊದಲು ಆ ಥರ ಇರಲಿಲ್ಲ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ, ಖುಷಿ ಆಗುತ್ತದೆ. ಎಲ್ಲರೂ ಬರ್ಬೋದು, ಏನು ತೊಂದರೆ ಇಲ್ಲ. ಬರ್ತಿದ್ದೀರಿ ಸರ್ ನೀವು? ಸರ್ ನಾವು ತಮಿಳ್ನಾಡಿಗೆ ಬರ್ತಾ ಇದ್ರಿ. ತಮಿಳ್ನಾಡಿಂದ ಸರ್ ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಧರ್ಮಸ್ಥಳಕ್ಕೆ? ಸರ್ ಒಂದು 25-30 ವರ್ಷದಿಂದ ಬರ್ತಾ ಇದ್ರಿ. 30 ವರ್ಷದಿಂದ ಬರ್ತಿದ್ದೀರಿ. ಯಾಕೆ ನಿಮಗೆ 25-30 ವರ್ಷದಿಂದ ಧರ್ಮಸ್ಥಳಕ್ಕೆ ಬರಬೇಕು ಅಂತ ಅನಿಸ್ತದೆ ನಿಮಗೆ? ಬರ್ಬೇಕಂದ್ರೆ ಇಲ್ಲಿ ಬಂದು ಹೋದ್ರೆ ಒಂಥರ ತೃಪ್ತಿ ಬರ್ತದೆ ನಮ್ಗೆ. ಒಂದು ಹೋಗಿದ್ರೆ ಮನಸ್ಸಿನಲ್ಲಿ ಏನಾನ ಒಂದಿದ್ರೆ ಅದೊಂಥರ ನಮ್ ಕ್ಲಿಯರ್ ಆದಂಗೆ ಇರ್ತದೆ. ದೇವ್ರ ಮಕ್ಕ ನೋಡಿದ್ರೆ, ಆ ದೇವ್ರ ನೋಡ್ಬಿಟ್ಟು ಹೋದ್ರೆ ಮನಸ್ಸಿನಲ್ಲಿ ಒಂಥರ ಎಲ್ಲ ಕ್ಲಿಯರೆನ್ಸ್ ಆದಂಗೆ ಆಗ್ತದೆ. ನಾವು ಒಂದು 35-40 ವರ್ಷನಿಗೆ ಬರ್ತೀವಿ. ನನಗೆ ಮದುವೆ ಆಗಿದೆ ಇಲ್ಲೇ. ನೀವು ಮದುವೆ ಆಗಿದೆ ಇವತ್ತು ಧರ್ಮಸ್ಥಳದಲ್ಲಿ 2008 ಆಗಿ ಮದುವೆ ಆಗಿದೆ. ಸರ್, ಅಂದ್ರೆ ಇತ್ತೀಚೆಗೆ ನೋಡ್ತಿದ್ದೀರಾ ಧರ್ಮಸ್ಥಳದ ಮೇಲೆ ಒಂದಷ್ಟು ಆಪಾದನೆಗಳು, ಸರಿ ಇಲ್ಲ ಅಲ್ಲಿಗೆ ಹೋಗಬೇಡಿ ಅಂತ ಸಾಕಷ್ಟು ಜನ ಆರೋಪಗಳನ್ನ ಮಾಡ್ತಾರೆ. ಅದನ್ನೆಲ್ಲ ನೋಡಿದಾಗ ಒಂದು 25-30 ವರ್ಷದಿಂದ ಬರ್ತಿದ್ದಾರೆ ನೀವು ಭಕ್ತರು, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅಂತವ್ರಿಗೆ? ಏನು ಹೇಳಪಟ್ಟಂದ್ರೆ ಅವರು ಅವ್ರನ್ನ ಬಂದು ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಅವರು ಕರೆಕ್ಟಾಗಿ ಇಲ್ಲ ಅಂತ ಕನ್ಫರ್ಮೇಷನ್, ಗೌರ್ಮೆಂಟ್ ಕೂಡ ಕನ್ಫರ್ಮೇಷನ್ ಮಾಡ್ಕೊಂಡು ಅವ್ರನ್ನ ಈಚೆ ಬಿಡಬೇಕಾಯಿತು. ಏನಿಲ್ಲ ಸುಮ್ಮನೆ 15 ಗುಳಿ 16 ಗುಳಿ ಏನಕ್ಕೆ ಬೇಕಾಯಿತು ಅಷ್ಟೊಂದು ವಿಚಾರಣೆ ಏನು ಬೇಕಾಯಿತು? ಅದು ವಿಚಾರಣೆ ಕರೆಕ್ಟೇ, ಅದು ಕನ್ಫರ್ಮೇಷನ್ ಮಾಡ್ಕೊಂಡ್ರೆ ಟಿ ವಿಗೆ ನೋಡ್ಕಲ್ಲ ಏರ್ ಕೊಡಬಾರ್ದು ಅವರು.
ಸುಮ್ಮನೆ ಆಪರಣ ಮಾಡ್ಕೊಂಡು ಜನ ನೋಡಿ ಇವಾಗ ದೇವಸ್ಥಾನಕ್ಕೆ ಇಲ್ಲ ಇಬ್ಬಂದಿ ಕೆಲಸ ಮಾಡ್ತಾರೆ. ನಾನೇ 1.5 ತಿಂಗಳಿಗೆ ಬರ್ಬೇಕು ಅನ್ಕೊಂಡಿದ್ದೆ. ಸರಿ ಏನಾಗುತ್ತೆ ನೋಡ್ಬಿಡೋಣ, ನನ್ನ ಮಗಳು ಬಂದು ಅನಾಮಿಕ ನೋಡ್ಕೊ ಬರ್ರಿ ಅಂತ ಹೇಳ್ತಾ ಇದ್ರು. ನನ್ನ ಮಗಳು ಬಂದು ಅನಾಮಿಕ ಹೆಂಗ ನೋಡ್ಕೋಬಾಪ ಅಂತ ಕರಿತಾ ಇದ್ಲು. ಅಂದ್ರೆ ನೀವು ಒಂದು 25 ವರ್ಷದಿಂದ ಬರ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಬಂದ್ರೆ ಸೇಫ್ ಇಲ್ಲ ಅಂತ ತುಂಬಾ ಅಪಪ್ರಚಾರ ಮಾಡ್ತಾರೆ. ಧರ್ಮಸ್ಥಳಕ್ಕೆ ಬರಬೇಡಿ, ಇಲ್ಲಿ ಸೇಫ್ ಇಲ್ಲ ಅಂತ. ನೀವು 30 ವರ್ಷದಿಂದ ಬರ್ತಿದ್ದೀನಿ ಅಂತ ಹೇಳಿದ್ರೆ ಸೇಫ್ಟಿ ಬಗ್ಗೆ ಧರ್ಮಸ್ಥಳದಲ್ಲಿ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಶೇಪ್ ಅಂದ್ರೆ ಇನ್ನ ಸೇಫ್ಟಿ ಸೂಪರ್ ಆಗಿ ಮಾಡಿದ್ರೆ ಸ್ವಲ್ಪ ಅದು ಯಾವ್ದೋ ಇದು ನಡೆದಿರ್ಬೋದೇನೋ ನಮ್ಗೆ ಗೊತ್ತಿಲ್ಲ. ಅದು 100% ನನ್ಗೆ ಗೊತ್ತಿಲ್ಲ. ಅದು ಆ ಶೇಪ್ ಅಂತ ಕಂಫರ್ಮ್ ಅದೇ, ಊಟ ಚೆನ್ನಾಗಿ ಹಾಕ್ತಾರೆ, ದರ್ಶನ ಚೆನ್ನಾಗಿ ಕೊಡ್ತಾರೆ, ಎಲ್ಲ ಶೇಪ್ ಅದೇ. ಸೇಫ್ಟಿ ಇಲ್ಲ ಆ ತರ ಏನಿಲ್ಲ. ಆ ತರ ಹೇಳೋದೆಲ್ಲ ಸುಳ್ಳು. ಯಾವ್ದೋ ಒಂದು ನಡೆದಿರ್ತದೆ, ಆವಾಗೆಲ್ಲ ಔಟ್ನೆಲ್ಲ ಇವಾಗ ಉಡ್ಡೆ ಹಾಕೊಂಡು ಜನಕ್ಕೆಲ್ಲ ಇಬ್ಬಂದಿ ಕೊಡ್ತಾ ಇದ್ದಾರೆ. ಇವಾಗೆಲ್ಲ ಆ ಥರ ಕೊಡೋದು ಸರಿಯಿಲ್ಲ, ಆ ಥರ ಹೇಳೋದು ಸರಿಯಿಲ್ಲ. ಇದು ಯಾವಾಗೋ ನಡೆದಿರೋ ವಿಷಯನೆಲ್ಲ ಇವಾಗ ಉಡ್ಡೆ ಹಾಕೊಂಡು ಜನಕ್ಕೆ ಇಬ್ಬಂದಿ ಕೊಡ್ತಾರೆ. ಇದೆಲ್ಲ ಸರಿಯಿಲ್ಲ. ಇದೆಲ್ಲ ಸಾಕಷ್ಟು ಜನ ಹೆಣ್ಮಕ್ಳು ಇವಾಗ ಧರ್ಮಸ್ಥಳಕ್ಕೆ ಹೋದ್ರೆ ಸೇಫ್ ಇಲ್ಲ ಅಂತ ಸಾಕಷ್ಟು ಜನ ಬರೋದಕ್ಕೆ ಕೂಡ ಹಿಂದೆ ಮುಂದೆ ನೋಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ. ನೀವು ಕೂಡ ಫ್ಯಾಮಿಲಿ ಜೊತೆಗೆ ಬಂದಿರ್ತೀರಿ, ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಆ ಥರ ಅಂತದ್ದು ಏನಿಲ್ಲ. ಆ ಥರ ಏನು ಕಾಣಿಸಿಲ್ಲ. ಆಚರಣೆ ಮಾಡ್ಕೊಂಡು ಹೋಗಿದ್ರಿ, ಏನ್ ತೊಂದರೆ ಇಲ್ಲ, ತೊಂದ್ರೆ ಆಗಿಲ್ಲ. ಹೊರಗಡೆ ಮಲ್ಕೊಂಡ್ರು ನಿಮಗೆ ಏನ್ ತೊಂದರೆ ಆಗಿಲ್ಲ. ಅಂಥದ್ದು ಏನಿಲ್ಲ ರೀ. ಸುಮ್ಮನೆ ಜನ ಕಟ್ಕತೆ ಹಾಕಿ ಯಾವುದೋ ಒಂದು ಕ್ರಿಟಿಕಲ್ ಮಾಡಿ ಈ ಥರ ಮಾಡೋಣ ಅಂತ ಒಂದು ಇದು ಮಾಡ್ತಾ ಇದ್ದಾರೆ. ಇದ್ದ ಬೇರೆ ಅಂಥದ್ದೆಲ್ಲ ಏನಿಲ್ಲ.